ವಿಯೆಟ್ನಾಂ ಇದು ಪ್ರವಾಸಿಗರ ಸ್ವರ್ಗ. ಚಾರಣ, ನದಿಯಲ್ಲಿ ಪಯಣ, ಸಮುದ್ರ ಮಜ್ಜನ, ಸುರಂಗದೊಳಗೆ ತೆವಳಿಕೊಂಡು ಹೋಗುವ ಅನುಭವ ಪಡೆಯಲು ಹೋ ಚಿನ್ ಮಿನ್ ಸಿಟಿ ಅದ್ಭುತ ತಾಣ. ಇಲ್ಲಿನ ವಾರ್ ಮ್ಯೂಸಿಯಂಗೆ ಹೋದರೆ ಕಣ್ಣಾಲಿಗಳು ತೇವವಾಗದೇ ಇರದು. ಐತಿಹಾಸಿಕ ಪ್ರಸಿದ್ಧ ಹಾಗೂ ಪ್ರಕೃತಿ ಸೌಂದರ್ಯಗಳನ್ನು ನೋಡಿ ಬರಲು ವಿಯೆಟ್ ಜೆಟ್ನ ಟ್ರಿಪ್ ಹೇಳಿ ಮಾಡಿಸಿದಂತಿದೆ. ಹಾಗಿದ್ರೆ ಬನ್ನಿ ವಿಯೆಟ್ನಾಂಗೆ ಒಂದು ರೌಂಡ್ ಹೋಗಿ ಬರೋಣ. ವಿಯೆಟ್ನಾಂಗೆ ಬೆಂಗಳೂರಿನಿಂದ ಕೇವಲ 4.5 ಗಂಟೆ ಪ್ರಯಾಣ. ಹೋ ಚಿ ಮಿನ್ ಸಿಟಿಗೆ ವಿಯೆಟ್ ಜೆಟ್ ಬೆಂಗಳೂರಿನಿಂದ ನೇರವಾಗಿ ವಾರಕ್ಕೆ 3 ದಿನ ಹಾರುತ್ತೆ. ತಿಂಗಳ ಮೊದಲೇ ಪ್ಲಾನ್ ಮಾಡ್ಕೊಂಡ್ರೆ ಹೋಗಿ ಬರೋ ಚಾರ್ಜ್ 20,000ಕ್ಕೆ ಮುಗ್ದು ಹೋಗುತ್ತೆ. ಅಂದಾಗೆ ವಿಯೆಟ್ನಾಂ ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಂತಾದ ವಾತಾವರಣವನ್ನ ಹೊಂದಿದೆ. ಒಂದೆಡೆ ಸಮುದ್ರ, ಇನ್ನೊಂದೆಡೆ ಗುಡ್ಡಗಾಡು, ನದಿ. 5 ಗಂಟೆಗಳ ಪ್ರಯಾಣದ ಬಳಿಕ ಹೋ ಚಿ ಮಿನ್ ಸಿಟಿಗೆ ನಾವು ಇಳಿದ್ರೆ ಹೋ ಚಿ ಮಿನ್ ಸಿಟಿಯಿಂದ ಉಂಗ್ ಟಾವ್, ಕುಚಿ ಟನಲ್, ಮೆಕಾಂಗ್ ಡೆಲ್ವಾ, ವಾರ್ ಮ್ಯೂಸಿಯಂ, ಸೈಗಾನ್ ನದಿ, ಬೆನ್ ಥಾನ್ ಮಾರ್ಕೆಟ್ ಮುಂತಾದ ಐತಿಹಾಸಿಕ ಪ್ರಸಿದ್ಧ ಹಾಗೂ ಪ್ರಾಕೃತಿಕ ಅಚ್ಚರಿಯ ತಾಣಗಳನ್ನು ನೋಡಬಹುದು. ವಿಯೆಟ್ನಾಂ ನಿಜಕ್ಕೂ ವೀರರು ಮಾತ್ರ ಅಲ್ಲದೆ ಅತ್ಯಂತ ಚಾಣಾಕ್ಷರು, ಪ್ರಾಮಾಣಿಕ ಜೀವಿಗಳು. ಇವರು ತಮ್ಮ ದೇಶವನ್ನ ಕಟ್ಟಿಕೊಂಡಿರುವ ಕತೆ ಬಲು ರೋಚಕ. ಫ್ರೆಂಚ್, ಚೀನಾ ಮತ್ತು ಅಮೆರಿಕನ್ನರ ದಾಳಿಗೆ ತುತ್ತಾಗಿ ಯುದ್ಧ ನಡೆಸಿ ಸ್ವತಂತ್ರ ಪಡೆದಿರುವ ನಾಡು ವಿಯೆಟ್ನಾಂ. 1975ರಲ್ಲಿ ಸ್ವತಂತ್ರವಾದ ನಂತರದಲ್ಲಿ ಅಭಿವೃದ್ಧಿಗೊಂಡ ರೀತಿಯೇ ಅದ್ಭುತ. ವಾರ್ ಮ್ಯೂಸಿಯಂ ಇವರ ಹೋರಾಟದ ಬದುಕನ್ನ ತೆರೆದಿಡುತ್ತೆ. ಕ್ರೌರ್ಯದ ಪರಮಾವಧಿ ತೋರುವ ಅಮೆರಿಕ ಏಜೆಂಟ್ ಆರೆಂಜ್ ಹೆಸರಲ್ಲಿ ರಾಸಾಯನಿಕ ಪ್ರಯೋಗ ನಡೆಸುತ್ತೆ. ಪರಿಣಾಮವಾಗಿ ವಿಯೆಟ್ನಾಂ ಮುಂದಿನ 16 ವರ್ಷ ನರಳುತ್ತದೆ. ಇದೆಲ್ಲದರ ನಡುವೆಯೂ ಸ್ವತಂತ್ರವಾದ ವಿಯೆಟ್ನಾಂ ಇದೀಗ ಸ್ವಾತಂತ್ರ್ಯೋತ್ಸವದ ಸುವರ್ಣ ಸಂಭ್ರಮ ಪೂರೈಸಿದೆ. ವಿಯೆಟ್ನಾಂನ ಹೊನಾಯ್, ಮಧ್ಯ ವಿಯೆಟ್ನಾಂನ ಡಾನಂಗ್ ಮತ್ತು ದಕ್ಷಿಣ ಹೋ ಚಿ ಮಿನ್ ಪ್ರವಾಸಿಗರನ್ನ ಸೆಳೆಯುತ್ತೆ. 15 ದಿನಗಳ ಪ್ಲಾನ್ ಇದ್ದಲ್ಲಿ ಆರಾಮಾಗಿ ಇಡೀ ವಿಯೆಟ್ನಾಂ ಸುತ್ತಿ ಬರಬಹುದು. ಪ್ರಮುಖ ಪ್ರವಾಸಿ ತಾಣಗಳನ್ನ ಸಂದರ್ಶಿಸಿ ಬರಬಹುದು. ಅಲ್ಲಲ್ಲಿ ಇಂಗ್ಲಿಷ್ ಅರ್ಥವಾಗುವ ಮಂದಿ ಸಿಕ್ಕರು ಬಹುತೇಕ ವಿಯೆಟ್ನಾಮಿ ಭಾಷೆ ಇಲ್ಲಿ ಪ್ರಧಾನ. ಕಾಸ್ಮೋಪಾಲಿಟನ್ ಸಂಸ್ಕೃತಿ ಮತ್ತು ಲೈಫ್ ಸ್ಟೈಲ್ ಹೊಂದಿರುವ ಸೈಗಾನ್ ಅಲಿಯಾಸ್ ಹೋ ಚಿ ಮಿನ್ ಗಮನ ಸೆಳೆಯುವ ನಗರ, ಸೌಂದರ್ಯದಿಂದ ಮತ್ತು ನೈಟ್ ಲೈಫ್ನಿಂದ. ನಮ್ಮ ದೇಶದಲ್ಲೂ ಪೋಸ್ಟ್ ಆಫೀಸ್ ಇದೆ, ಆದ್ರೆ ಅದು ಪ್ರವಾಸಿ ತಾಣವಲ್ಲ. ಪ್ರವಾಸಿಗರು ನೋಡುವಂತೆಯೂ ಇರೋದಿಲ್ಲ. ಆದರೆ ವಿಯೆಟ್ನಾಂನಲ್ಲಿ ಹಾಗಲ್ಲ. 19ನೇ ಶತಮಾನದ ಕೊನೆಯಲ್ಲಿ ನಿರ್ಮಾಣವಾದ ಈ ಅಂಚೆ ಕಚೇರಿ ಈಗ ಪಾರಂಪರಿಕ ಕಟ್ಟಡ. ಇಲ್ಲಿಂದ ಸುಮ್ಮನೆ ಒಂದು ಪತ್ರ ಬರೆದು ತಮ್ಮ ದೇಶಕ್ಕೆ ಪೋಸ್ಟ್ ಮಾಡಬಹುದು. ತಿಂಗಳೊಳಗಾಗಿ ಬಂದು ತಲುಪುತ್ತೆ. ಪ್ರವಾಸಿಗರು ಆ ಕೆಲಸ ಮಾಡ್ತಾರೆ. ಒಂದು ಪತ್ರದ ಬೆಲೆ ಸುಮಾರು 200 ರೂಪಾಯಿ.
ಹೋಚಿಮಿನ್ ಸಿಟಿಯಿಂದ 1.5 ಗಂಟೆ ಪ್ರಯಾಣ ಮಾಡಿದ್ರೆ ಮಾನವ ನಿರ್ಮಿತ ಟನಲ್ ಸಿಗುತ್ತೆ. ಕುಚಿ ಟನಲ್ ಅಂತ ಪ್ರಸಿದ್ಧಿ. ಅಮೆರಿಕ ವಿರುದ್ಧ ವಿಯೆಟ್ನಾಂ ಹೋರಾಡಿದ ರೀತಿ ಮತ್ತು ಬಳಸಿದ ಪ್ಲಾನ್ ಗೊತ್ತಾಗಬೇಕು ಅಂದ್ರೆ ಕುಚಿ ಸುರಂಗ ನೋಡಬೇಕು. ಹೋಚಿಮಿನ್ ಸಿಟಿಯಿಂದ 50 ಕಿಲೋಮೀಟರ್ ದೂರದಲ್ಲಿರೋ ಸುರಂಗಗಳು ಸುಮಾರು 200 ಕಿಲೋಮೀಟರ್ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿದೆ ಎನ್ನುತ್ತೆ ದಾಖಲೆ. ಸಾವಿರಾರು ಯೋಧರು ಸುರಂಗಗಳಲ್ಲಿ ತಂಗಿ ಅಮೆರಿಕ ಶತ್ರುಗಳನ್ನ ಮುಗಿಸೋಕೆ ತಂತ್ರಗಳನ್ನ ರೂಪಿಸ್ತಾ ಇದ್ದ ಕಥೆಗಳು ನಿಜಕ್ಕೂ ರೋಮಾಂಚಕ. ಇನ್ನೊಂದು ಪ್ರಮುಖ ತಾಣ ಮೆಕಾಂಗ್ ನದಿ. 4000 ಕಿಲೋಮೀಟರ್ ಉದ್ದದ ಈ ನದಿ 5 ದೇಶ ಹಾದು ವಿಯೆಟ್ನಾಂ ಪ್ರವೇಶಿಸಿ ನಂತರ ಕವಲೊಡೆದು ಸಮುದ್ರ ಸೇರುತ್ತೆ. ತೆಂಗು ಮತ್ತು ಜೇನು ಕೃಷಿ ಇಲ್ಲಿನ ಪ್ರಮುಖ ಆಕರ್ಷಣೆ. ಇವೆಲ್ಲವೂ ಇಲ್ಲಿ ಪ್ರವಾಸೋದ್ಯಮದ ಆಕರ್ಷಣೆಯಾಗಿರುತ್ತೆ. ಮೆಕಾಂಗ್ ದಂಡೆಯ ಮೇಲೆ ಮೈತು ಎಂಬ ಪ್ರದೇಶ ಇದೆ. ಅಲ್ಲಿ ಪುಟ್ಟ ದ್ವೀಪಗಳಿವೆ. ಮೋಟಾರು ಬೋಟ್ನಲ್ಲಿ ಆ ದ್ವೀಪಗಳಿಗೆ ತೆರಳಿದ್ರೆ ಜೇನು ಹಾಗೂ ಅದರ ಉಪ ಉತ್ಪನ್ನಗಳ ರುಚಿ ಸವಿಯುವ ಕೆಫೆ, ವಿಯೆಟ್ನಾಂ ಗಾಯನ, ವಿಶೇಷ ಹಣ್ಣುಗಳ ರುಚಿ ನೋಡುವ ಅವಕಾಶ, ಅಲ್ಲೇ ಇರುವ ಚಿಕ್ಕ ಕಾಲುವೆಗಳಲ್ಲಿ ದೋಣಿ ವಿಹಾರ ಮಾಡೋದು ಖುಷಿ. ಇಲ್ಲ ಬಿಡಿ, ಅಯ್ಯೋ ಯಪ್ಪ. ಕೃಷಿ ಮತ್ತು ತೋಟಗಾರಿಕೆಯು ಪ್ರವಾಸೋದ್ಯಮವಾಗಬಹುದು ಎಂಬುದನ್ನ ವಿಯೆಟ್ನಾಂನಿಂದ ಕಲಿಬೇಕು. ಮೆಕಾಂಗ್ ಡೆಲ್ಟಾದ ಹಿನ್ನೀರಿನಲ್ಲಿ ಬೋಟಿಂಗ್ ಹೋಗೋ ಮೊದಲು ಒಂದು ಆಹಾರಧಾಮ ಸಿಗುತ್ತೆ. ಬಗೆ ಬಗೆಯ ಹಣ್ಣುಗಳನ್ನ ತಿನ್ನಿಸಿ ವಿಯೆಟ್ನಾಂ ಸಂಗೀತ ಹಾಡಿ ಕಳುಹಿಸ್ತಾರೆ. ಅಲ್ಲಿ ನಿಮ್ಗೊಂದು ವಿಚಿತ್ರ ಕಾಣಿಸುತ್ತೆ, ಅದೇ ಸ್ನೇಕ್ ವೈನ್. ಬಗೆ ಬಗೆಯ ಸೈಜಿನ ಬಾಟಲ್ಗಳಲ್ಲಿ ವಿವಿಧ ಜಾತಿಯ ಹಾವುಗಳ ದ್ರವದೊಂದಿಗೆ ತುಂಬಿಸಿಟ್ಟಿರ್ತಾರೆ. Pie with original cream and scary. ಔಂಗ್ತಾವ್ ಪಕ್ಕ ಕರಾವಳಿ. ಉತ್ತರ ಕನ್ನಡ ಜಿಲ್ಲೆಯ ಹವಾಮಾನದಂತಿರೋ ಇಲ್ಲಿ ಸೆಕೆಗೆ ಬೆವರು ಸುರಿತಾನೆ ಇರುತ್ತೆ. ಸುಮಾರು 140 ಚದರ ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿ ಈ ಔಂಗ್ತಾವ್. ಹೋಚಿಮಿನ್ ಸಿಟಿಯಿಂದ 90 ಕಿಲೋಮೀಟರ್ ದೂರದಲ್ಲಿರೋ ಔಂಗ್ತಾವ್ನಲ್ಲಿ ಕಾಮನ್ ಡಾರ್ಮೆಟ್ರಿಯಿಂದ ಐಷಾರಾಮಿ ರೆಸಾರ್ಟ್ಗಳು, ಕಾಂಟಿನೆಂಟಲ್ ಹಾಗೂ ವಿಯೆಟ್ನಾಮೀಸ್ ಆಹಾರ ನೀಡುವ ಹೋಟೆಲ್ಗಳು ಎಲ್ಲವೂ ಇದೆ. 105 ಅಡಿ ಎತ್ತರದ ಕ್ರೈಸ್ತದ ಕಿಂಗ್ ಪ್ರತಿಮೆ ಇಲ್ಲಿದೆ. ಇದರೊಳಗೆ ಮೆಟ್ಟಿಲುಗಳಿದ್ದು ಕ್ರಿಸ್ತನ ಹೆಗಲವರೆಗೆ ಏರಿ ಸುತ್ತಲಿನ ಪ್ರದೇಶದ ಪಕ್ಷಿ ನೋಟ ಪಡಿಬಹುದು. ಉಡುಗೆ ಶಿಷ್ಟಾಚಾರ ಕಡ್ಡಾಯವಾಗಿ ಪಾಲಿಸಬೇಕಿರೋ ಈ ಜಾಗ ಫೋಟೋಗ್ರಫಿಗೆ ಉತ್ತಮ ಪಾಯಿಂಟ್. ಔಂಗ್ತಾವ್ನ ಸಮುದ್ರ ತೀರಗಳನ್ನ ಈ ಎತ್ತರದಿಂದ ನೋಡುವ ಸೊಗಸೇ ಬೇರೆ. ಕ್ಯಾಮ್ರಾಮನ್ ನಿಂಗರಾಜ್ ಗುಡಿಗೇರಿ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ವಿಯೆಟ್ನಾಂ.